ತ್ರೇತಾಯುಗದಲ್ಲಿ ರಾಮ ರಾವಣನನ್ನು ಸೋಲಿಸಿ ಅಯೋಧ್ಯೆಗೆ ಮತ್ತೆ ಬಂದಾಗ ಆ ವಿಜಯವನ್ನು ಸಂಭ್ರಮಿಸೋದಕ್ಕೆ ಜನ ಎಲ್ಲ ದೀಪವನ್ನು ಹಚ್ಚಿ ತುಂಬಾ ಖುಷಿಯಿಂದ ಧರ್ಮದ ಜಯ ಆಯಿತು ಅಂತ ಸಂಭ್ರಮಿಸಿದರು. ಅದೇ ರೀತಿ ದ್ವಾಪರಯುಗದಲ್ಲಿ ಶ್ರೀಕೃಷ್ಣನು ನರಕಾಸುರನನ್ನು ಸಂಹಾರ ಮಾಡಿದ್ದಾಗ ಕತ್ತಲು ತುಂಬಿಕೊಂಡಿದ್ದಂಥ ಪ್ರಪಂಚ ಬೆಳಕಿಂದ ಮೂಡಿಬಂತು ಅಂತ ಜನ ಎಲ್ಲ ಸಂಭ್ರಮಿಸಿದ್ರು. ಯುಗ ಯಾವುದೇ ಆಗಿರಲಿ, ಕಲಿಯೋ ಪಾಠ ಒಂದೇ. ಸುತ್ತಮುತ್ತ ಎಷ್ಟೇ ಕತ್ತಲಿದ್ರೂ ಒಂದು ಸಣ್ಣ ದೀಪ ಸಾಕು, ಎಲ್ಲನೂ ಬದಲಾಗುತ್ತೆ. ಡಾರ್ಕ್ನೆಸ್ ಅಂತಂದಾಗ ಹೊರಗಿನ ಪ್ರಪಂಚ ಅಲ್ಲ, ನಮ್ಮಲ್ಲಿರುವಂಥ ಜೆಲಸಿ, ಕೋಪ, ಈಗೋ, ಸೆಲ್ಫಿಶ್ನೆಸ್, ಹೇಟ್ರೆಡ್ ಇದೆಲ್ಲನೂ ಡಾರ್ಕ್ನೆಸ್ಸೇ. ಇದನ್ನೆಲ್ಲ ಹೋಗಲಾಡ್ಸೋದಕ್ಕೆ ಒಂದು ಸಣ್ಣ ದೀಪ ಅಂತಂದರೆ ಹ್ಯುಮ್ಯಾನಿಟಿ, ಸ್ಯಾಕ್ರಿಫೈಸ್, ಲವ್, ಇದೆಲ್ಲನೂ ಒಳ್ಳೆ ಅಂಶಗಳು. ಇದನ್ನೆಲ್ಲ ನಮ್ಮ ಜೀವನದಲ್ಲಿ ತಂದುಕೊಂಡ್ರೆ ಸಾಕು. ಅದೇ ದೀಪಾವಳಿಯ ನಿಜವಾದ ಸಂಭ್ರಮ, ನಿಜವಾದ ಅರ್ಥ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಹಬ್ಬವನ್ನು ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಭಾವಿಸ್ತಾ, ವೆಲ್ಕಮ್ ಟು ಡೇ 4 ಆಫ್ ಮೈ 75 ಡೇಸ್ ಚಾಲೆಂಜ್. ಇವತ್ತು ಹಬ್ಬ ಆಗಿರೋದ್ರಿಂದ ಯಾವುದೇ ಗೋಲ್ಸ್ ಮೇಲೆ ಫೋಕಸ್ ಮಾಡೋದಕ್ಕೆ ಆಗಲೇ ಇಲ್ಲ. ಒಂದು ಸ್ವಲ್ಪ ಕ್ಲೀನಿಂಗ್ ವರ್ಕ್ ಪೆಂಡಿಂಗ್ ಇತ್ತು. ಸೊ ಬೆಳಗ್ಗೆ ಕ್ಲೀನಿಂಗ್ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋ ಇಂಟ್ರೆಸ್ಟ್ ಇರಲೇ ಇಲ್ಲ, ಹೊರಗಡೆಯಿಂದ ತರಿಸ್ಕೊಂಡೆ. ಸೊ ಹೆಲ್ದಿ ಮೀಲ್ಸ್ ತಿನ್ನೋದಕ್ಕಾಗಲಿಲ್ಲ, ವಾಕ್ ಮಿಸ್ ಆಯಿತು ಇವತ್ತು, ಬುಕ್ ಓದೋದಕ್ಕಾಗಲಿಲ್ಲ, ಸೆಲ್ಫ್ ಕೇರ್ ಮಾಡೋದಕ್ಕೂ ಆಗಲಿಲ್ಲ. ಸೊ ಯಾವುದೇ ರೀತಿಯಾದಂಥ ಗೋಲ್ಸ್ ಮೇಲೆ ಕಂಪ್ಲೀಟ್ ಫೋಕಸ್ ಮಾಡೋದಕ್ಕಾಗಲಿಲ್ಲ. ಬಟ್ ಸ್ಟಿಲ್ ವಿಲ್ ಗೆಟ್ ಬ್ಯಾಕ್ ಟು ಟ್ರ್ಯಾಕ್ ಟುಮಾರೋ. ದೀಪಾವಳಿ ಹಬ್ಬವನ್ನೆಲ್ಲ ಖುಷಿ ಖುಷಿಯಾಗಿ ಸಂಭ್ರಮಿಸ್ತಾ ಈ ವರ್ಷದ ದೀಪಾವಳಿ ನಮಗೆ ಇದಾಗಿತ್ತು. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.